ಅಗಲಕೋಟೆಯಲ್ಲಿ ವಿವಾದಿತ ಜಮೀನು ಒತ್ತುವರಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಲಾರದ ಮಾಲೂರು ತಾಲೂಕಿನ ಅಗಲಕೋಟೆ ಗ್ರಾಮ ಈ ಗ್ರಾಮದಲ್ಲಿ ಅಕ್ರಮ ಒತ್ತುವರಿಯನ್ನು ತೆರವು ಮಾಡಲಾಗಿತ್ತು. ತಹಶೀಲ್ದಾರ್ ರೂಪಾ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ ನಡೆದಿತ್ತು. ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಆಪರೇಷನ್ ಈಗ ಶುರುವಾಗಿದೆ. ಸರ್ವೆ ನಂಬರ್ 1ರಿಂದ 67ರವರೆಗಿನ ಭೂಮಿಯಲ್ಲಿ ತೆರವು ಮಾಡಲಾಗ್ತಾ ಇದೆ. ಜೂನ್ 29ರಂದು ಸರ್ವೆ ಕಾರ್ಯ ಮಾಡಿದ್ರು ಅಧಿಕಾರಿಗಳು. ಮೈತ್ರಿ ನಾಯಕರ ಮಾತಿನ ಸಮರ ತಂದಿಟ್ಟಿತ್ತು ಈ ಜಮೀನು. ಎರಡು ನಾಯಕರ ನಡುವೆ, ಮೈತ್ರಿ ನಾಯಕರ ನಡುವೆ ಮಾತಿನ ಸಮರವನ್ನೇ ತಂದಿಟ್ಟಿತ್ತು. ಕಳೆದ 6 ತಿಂಗಳಿಂದ ವಿವಾದವನ್ನೇ ಸೃಷ್ಟಿ ಮಾಡಿದೆ ಈ ಜಮೀನು. ಶಾಲೆಗೆ ದಾನವನ್ನು ಕೊಟ್ಟಿದ್ದ ಜಾಗ ಒತ್ತುವರಿ ಅಂತ ಗಲಾಟೆ ಕೂಡ ನಡೀತಾ ಇತ್ತು. 6 ತಿಂಗಳ ಹೈ ಡ್ರಾಮಾಗೆ ಇವತ್ತು ಪೂರ್ಣ ವಿರಾಮ ಬೀಳತ್ತಾ ಹಾಗಾದ್ರೆ ಅನ್ನೋ ಪ್ರಶ್ನೆಗಳು ಕೂಡ ಎದುರಾಗ್ತಾ ಇರುವಂಥದ್ದು. JDS ಹಾಗೂ BJP ನಾಯಕರ ನಡುವೆ ಇದು ಮಾತಿನ ಚಕಮಕಿಗೆ ಕಾರಣ ಆಗಿತ್ತು. ಮೈತ್ರಿ ಪಕ್ಷದ ಮುಖಂಡರಾದಂತಹ ಮಾಲೂರು ಮಾಜಿ ಶಾಸಕ ಮಂಜುನಾಥ್ ಗೌಡ, JDS ಮುಖಂಡ ಹೂಡಿ ವಿಜಯ್ ಕುಮಾರ್ ಅವರ ನಡುವೆ ಮಾತಿನ ಸಮರಕ್ಕೆ ಕಾರಣ ಆಗಿತ್ತು. ಇಬ್ಬರೂ ಮುಖಂಡರು ಒಬ್ಬರಿಗೊಬ್ಬರು ವಾಕ್ಸಮರವನ್ನು ನಡೆಸ್ತಾ ಇತ್ತು. ದೂರುದಾರ ಮಾಜಿ ಶಾಸಕ ಮಂಜುನಾಥ್ ಗೌಡ ಹಾಗೂ ಜಮೀನು ಖರೀದಿದಾರ ಇವರ ಸಮ್ಮುಖದಲ್ಲಿ ತೆರವು ಕಾರ್ಯ ನಡೆದಿದೆ. ಇವತ್ತು ದೃಶ್ಯಾವಳಿಯಲ್ಲಿ ನೋಡುತ್ತಾ ಇದ್ದೀರಿ. ಭಾರೀ ಭದ್ರತೆಯಲ್ಲಿ ತಹಶೀಲ್ದಾರ್ ಅವರು ತೆರವು ಒತ್ತುವರಿ ಮಾಡಿದ್ದಾರೆ.